ಮತ ಖರೀದಿಯಿಂದ ಬದಾಮಿಯಲ್ಲಿ ಸಿದ್ದರಾಮಯ್ಯ ಗೆದ್ದಿದ್ದು. ಬದಾಮಿ ಕ್ಷೇತ್ರದಲ್ಲಿ ಮತದಾರರಿಗೆ ನಾವು ಹಣ ಕೊಟ್ಟಿದ್ದೀವಿ, ನಾನು ಚಿಮ್ಮನಕಟ್ಟಿ ಸೇರಿ 3,000 ವೋಟ್ ಖರೀದಿ ಮಾಡಿದ್ವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಎಂ ಇಬ್ರಾಹಿಂ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ, ಮತ ಖರೀದಿ ಮಾಡಿದ್ದು ಅನ್ನೋದೇ ನನಗೆ ಹೊಸ ವಿಚಾರ, ಅವರು ನಮ್ಮ ಪಕ್ಷದಲ್ಲಿ ಇಲ್ಲ, ಆಗ ನನ್ನ ಪರವಾಗಿ ಕೆಲಸ ಮಾಡಿದ್ರು. ಸಿಎಂ ಇಬ್ರಾಹಿಂ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಹೋದ್ಸಲ ಎಲೆಕ್ಷನ್ ನಿಂತಾಗ ನಾ ಹೇಳಿದೆ, ನೀನು ಬಾದಾಮಿಯಲ್ಲಿ ನಿಲ್ಲೋ, ಇಲ್ಲಿ ಸೋಲ್ತೀಯ. ನಾನೇ ಕರ್ಕೊಂಡು ಹೋಗಿ ಬಾದಾಮಿ ಚಿಮ್ಮನಕಟ್ಟಿ ಹೋಗಿ ಕೈ ಮುಗಿದೆ. ಯಾವಾಗ ಸೋತ್ ಬಿಡ್ತಾ, ನೀವು ಸೋತ್ರೆ ನಮ್ದೆಲ್ಲ ಕಷ್ಟ ಆಗತ್ತೆ. ಏನಾದ್ರು ಚಿಮ್ಮನಕಟ್ಟಿ ನನ್ನ ಜೊತೆಲಿ ನಿಂತಿದ್ದವನು, ಎಲ್ಲರಿಗಿಂತ ಸೀನಿಯರ್ ಅವನು. ಗುಡ್ರಾಯರ್ ಮಿನಿಸ್ಟರ್ ಆಗಿದ್ದಾಗ ನಾ ಮಿನಿಸ್ಟ್ರು, ಚಿಮ್ಮನಕಟ್ಟಿ ಮಿನಿಸ್ಟ್ರು. ಆವಾಗ ಚಿಮ್ಮನಕಟ್ಟಿ ಒಪ್ಪಲಿಲ್ಲ. ಚಿಮ್ಮನಕಟ್ಟಿ ಹೆಂಡತಿ ಹೇಳ್ತು, ಇಲ್ಲ ಬಿಡು ಸಿದ್ದರಾಮಯ್ಯ ಬರ್ತಾನಂತೆ, ಬರ್ಲಿ ಅಂತೇಳಿ. ಅವಾಗ ಸಿದ್ದರಾಮಯ್ಯ 30,000 ಗೆಲ್ತೀನಿ. ಆ ಮುಂದೆ ಮಾದೇವಪ್ಪ ಇತ್ತು ಪಕ್ಕದಲ್ಲಿ, ಅದು ಹೇಳ್ತು, ಇಲ್ಲ ಇಲ್ಲ ನಾನು 40,000 ಗೆಲ್ತೀನಿ, ಮುಂದೆ ನೀನೇ ಫಸ್ಟ್ ಸೋಲ್ತೀಯ ಅಲ್ಲಿ. ಆ ರಿಸಲ್ಟ್ ಹಂಗೆ ಬಂತು. ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ. ಮಾರನೇ ದಿವಸ ಕೌಂಟಿಂಗು. ಸಿದ್ದರಾಮಯ್ಯ ಮನೆಯಲ್ಲರೂ ಸೇರವರೆ. ಗುಲಾಂ ನಬಿ ಆಜಾದು ಜನರಲ್ ಸೆಕ್ರೆಟರಿ. ನಾನು ಲೇಟಾಗಿ ಹೋದ್ರೆ ಟಿವಿಯಲ್ಲಿ ಬರ್ತಾ ಇದೆ, ಸಿದ್ದರಾಮಯ್ಯ 20,000. ಮಾದೇವಪ್ಪ ಔಟ್. ಸಿದ್ದರಾಮಯ್ಯ ನನ್ನ ಕೈ ಮೇಲೆ ಕೈ ಇಟ್ಬಿಟ್ಟ, ನೀನು ಹೇಳ್ದಂಗೆ ಆಗ್ಬಿಡ್ತಾನೆ. ಬಾದಾಮಿ ಏನಾಗತ್ತೆ, ಇಲ್ಲ ಗೆಲ್ತಿ ಅಂತೇಳಿ 10,000 ಲೀಡ್ ಇದ್ದಿದ್ದು 1,000 ಬಂದ್ಬಿಡ್ತು. ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲಯ್ಯ, ಇಲ್ಲ 800,000 ನೀನು ಗೆಲ್ತಿಯ, ನಾನು ಮ್ಯಾನೇಜ್ ಮಾಡಿದ್ದೀನಿ. ಕೊನೆ ಚಿಮ್ಮನಕಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ವೋಟ್ ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಅವರು ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥವ್ನು. ನೀನು ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗೆ ಮಾಡಿದ ಕಡೆ ಅಂತ ಹ್ಞೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ ಅವನು. ಕೇಳ 6 ತಿಂಗಳಾದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ನಾಮಿನೇಷನ್ ಹಾಕಕ್ಕೆ ಒಂದಿನ ಹೋಗಿದ್ದೆ, ಕ್ಯಾಂಪೇನ್ ಮಾಡೋಕ್ಕೆ ಒಂದಿನ ಹೋಗಿದ್ದೆ ಅಷ್ಟೇ. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಅದು ಕರೆಕ್ಟಾಗಿ 3,000 ಹೇಳಿದ್ರೆ ಸರ್, 800ರಿಂದ 1,000 ವೋಟಲ್ಲಿ ಗೆಲ್ತಾರೆ ಅಂತ ಹೇಳಿದ್ದೆ. ಅದೇ ರೀತಿ ಗೆದ್ರು ಸಿದ್ದರಾಮಯ್ಯ ಅವರು ಆ ದುಡ್ಡ 6 ತಿಂಗಳು ಕೊಟ್ಟರು ಅಂತ ಹೇಳಿದ್ದಾರೆ ಸರ್. 1,600 ವೋಟ್ನಲ್ಲಿ ನಾಗಿದ್ದು. ಹೌದು ಸರ್, 800 ಅಲ್ಲ. ಅಲ್ಲ ಅವ್ರು ಹೇಳಿದ್ದಾರೆ 3,000 ವೋಟ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ. 6 ತಿಂಗಳಾದ್ಮೇಲೆ ಸಿದ್ದರಾಮಯ್ಯನವರು ಆ ಸಾಲ ತೀರ್ಸಿದ್ರು ಅಂತ ಹೇಳಿದ್ದಾರೆ. ಭಾಷಣದಲ್ಲಿ ಅವ್ರು ಹೇಳಿದ್ದಾರೆ ಅದನ್ನ ಮಾತ್ರ. ಎಲ್ಲಿ? ಮೈಸೂರಲ್ಲಿ ಸರ್, KSYನಲ್ಲಿ ಭಾಷಣ ಮಾಡ್ತಾ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ. ಇದು ಹೊಸ ವಿಚಾರ, ನನಗೆ ಗೊತ್ತೇ ಇಲ್ಲ. ಇಬ್ರಾಹಿಂ ಅಲ್ಲಿ ಇದ್ರು ಪಾಪ, ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದಿನ, ಕ್ಯಾಂಪೇನ್ಗೆ ಒಂದಿನ ಹೋಗಿದ್ದೆ ಅಷ್ಟೇ. ಅಲ್ಲ ಸರ್, ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಅವ್ರು ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ ಅಂತಂದ್ಮೇಲೆ ಪುನಃ ಅದನ್ನೇ ಕೇಳಿದ್ರೆ ಏನು? ಸಿಎಂ ಸಿದ್ದರಾಮಯ್ಯ ಅವರ ಸ್ಪಷ್ಟೀಕರಣವನ್ನ ನೋಡಿದ್ರಿ. ಸಿಎಂ ಇಬ್ರಾಹಿಂ ಅವರು ತಾವು ಆರೋಪ ಮಾಡುವಂತಹ ಸಂದರ್ಭದಲ್ಲಿ ಬದಾಮಿ ಚುನಾವಣೆಯಲ್ಲಿ ಏನೇನಾಯಿತು, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನೇನಾಯಿತು, ಯಾವ ರೀತಿ ಸಿದ್ದರಾಮಯ್ಯ ಅವರನ್ನ ಗೆಲ್ಸೋಕೆ ನಾವು ಪ್ರಯತ್ನ ಪಟ್ವಿ, ಯಾವ ರೀತಿ ಮತಗಳನ್ನ ಖರೀದಿ ಮಾಡುವಂತಹ ಕೆಲಸ ಆಯಿತು ಅನ್ನೋದನ್ನ ಬಹಳ ಗಂಭೀರವಾದಂತಹ ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧ ಅಥವಾ ಆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಹಳ ಗಂಭೀರವಾದಂತಹ ಹೇಳಿಕೆಯನ್ನ ಸಿಎಂ ಇಬ್ರಾಹಿಂ ಅವರು ಕೊಟ್ಟಿದ್ದು. ಆದ್ರೆ ಮುಖ್ಯಮಂತ್ರಿಗಳು ಆ ವಿಚಾರವನ್ನ ಅವ್ರ ಗಮನಕ್ಕೆ ತಂದ್ರು, ಅದನ್ನ ಖಡಾಖಂಡಿತವಾಗಿ ಖಂಡಿಸೋದಕ್ಕೂ ಹೋಗಿಲ್ಲ. ಅಥವಾ ಸಿಎಂ ಇಬ್ರಾಹಿಂ ಅವರು ಅವರ ಆಪ್ತ ಗೆಳೆಯರು ಒಂದ್ ಕಾಲದಲ್ಲಿ ಅವರನ್ನ ಖಂಡಿಸೋದಕ್ಕೂ ಹೋಗಿಲ್ಲ. ಎಲ್ಲದಕ್ಕೂ ನನಗೆ ಗೊತ್ತಿಲ್ಲ, ನಾನು ಹೋಗಿದ್ದು 2 ದಿನ, ನನಗೂ ಅದಕ್ಕೆ ಸಂಬಂಧ ಇಲ್ಲ, ನಾನು ನಾಮಿನೇಷನ್ ಹಾಕಕ್ಕೆ ಒಂದ್ಸಲ ಹೋಗಿದ್ದೆ, ಅದಾದ ನಂತರ ಒಂದ್ಸಲ ಹೋಗಿದ್ದೆ, ಅದ್ ಬಿಟ್ರೆ ನಾನು ಆ ಕ್ಷೇತ್ರಕ್ಕೆ ಹೋಗೇ ಇಲ್ಲ, ಅವರವರೇ ಮತ ಪ್ರಚಾರ ಮಾಡಿದ್ರು, ಅವರೇ ನನ್ನ ಗೆಲ್ಲಿಸ್ಕೊಂಡು ಬಂದ್ರು ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಏನೋ ಕೇಳಿದ್ರು ಕೂಡ ನನಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನ ಕೊಟ್ಟಿದ್ದಾರೆ. ಆಕ್ಚುಲಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿತ್ತು, ಸ್ಪಷ್ಟವಾದಂತಹ ಉತ್ತರ ಕೊಡಬೇಕಾಗಿತ್ತು. ಯಾಕಂದ್ರೆ ಮತಗಳ್ಳತನದ ಬಗ್ಗೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇರುವಂತಹ ಸಂದರ್ಭ ಇದು. ಚುನಾವಣಾ ಆಯೋಗದ ವಿರುದ್ಧ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆರೋಪ ಮಾಡ್ತಾ ಇದೆ. ಅಂಥ ಸಮಯದಲ್ಲಿ ಸಿಎಂ ಇಬ್ರಾಹಿಂ ಅವರು ಮತವನ್ನ ಹಣ ಕೊಟ್ಟು ಖರೀದಿ ಮಾಡಲಾಗಿತ್ತು, ಅದು ಸಿದ್ದರಾಮಯ್ಯ ಚುನಾವಣೆಗೆ ನಿಂತಿದ್ದಾಗ ಅಂತ ಹೇಳಿದ್ದಾರೆ. ಅಲ್ಲಿ ಗೆದ್ದಿದ್ದಕ್ಕೆ
ಹಾಗಾಗಿ ಅವರಿಗೆ 2 ಕಡೆ ನಿಂತಿರ್ತಾರೆ, ಅಲ್ಲಿ ಬದಾಮಿನಲ್ಲಿ ಅದು ಹೆಂಗೋ ಗೆದ್ದು ಬರ್ತಾರೆ. ಸೊ ಅದು ಅಲ್ಪ ಮತಗಳ ಅಂತರದಿಂದ ಗೆದ್ದು ಬರೋದು. ಅಂಥದ್ದೊಂದು ಗಂಭೀರ ಆರೋಪ ಮಾಡಿದಾಗ ಸಿದ್ದರಾಮಯ್ಯ ಅವರು ಒಂದು ಸರಿಯಾದಂತಹ ಸ್ಪಷ್ಟೀಕರಣವನ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಇಲ್ಲ ಅಂತಂದ್ರೆ ಇವರ ಈ ಗೊತ್ತಿಲ್ಲ ಅನ್ನುವಂಥ ಆನ್ಸರ್ ಜನರ ಮನಸ್ಸಲ್ಲೂ ಅನುಮಾನ ಅಥವಾ ಜಿಜ್ಞಾಸೆಯನ್ನ ಮೂಡಿಸುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.